ಡೊನಾಲ್ಡ್ ಟ್ರಂಪ್ ಆಡಳಿತದ ಪ್ರಸ್ತಾವನೆಗೆ ಭಾರತ ನೀಡಿರುವ ಯಾವ ಉತ್ತರವೋ ಅಮೆರಿಕದ ವರದಿಯ ಮೇಲೆಯೇ ಪ್ರಶ್ನೆಗಳನ್ನ ಎತ್ತುವಂತೆ ಮಾಡಿದೆ. ಏನಿದು ಇಡೀ ಪ್ರಕರಣ? ಇದ್ರ ಬಗ್ಗೆ ನಾವು ಅತ್ಯಂತ ವಿವರವಾಗಿ ಚರ್ಚಿಸಲಿದ್ದೇವೆ. ಇದರೊಂದಿಗೆ ಮಿಡಲ್ ಈಸ್ಟ್ ನಲ್ಲಿ ಕತಾರ್ ವಿಷಯದಲ್ಲಿ ಭಾರತದ ರಾಜತಾಂತ್ರಿಕ ಸಂದೇಶವು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಎಂಬುದು ಸಹ ಇಲ್ಲಿ ತಿಳಿಯಲಿದ್ದೀವಿ. ಬಾಂಗ್ಲಾದೇಶವು ಹಠಾತ್ತನೆ ಭಾರತದೊಂದಿಗೆ ಯಾವ ಹೊಸ ಒಪ್ಪಂದಕ್ಕೆ ಸಹಿ ಹಾಕಲು ಬಯಸ್ತಾ ಇದೆ ಮತ್ತು ಇದರ ಹಿಂದೆ ಭಾರತಕ್ಕೆ ಒಂದು ದೊಡ್ಡ ಕಾರ್ಯತಂತ್ರದ ಮೈಲುಗೈ ಸಿಗಲು ಕಾರಣವೇನು ಎಂಬುದರ ಕುರಿತು ಕೂಡ ನಾವು ಮಾತನಾಡಲಿದ್ದೀವಿ. ಹಾಗೆಯೇ ಇರಾನ್ ಅಮೆರಿಕ ನಡುವಿನ ಯುದ್ಧವು ಭಾರತದ ಆರ್ಥಿಕತೆ ಮತ್ತು ಇಂಧನ ಭದ್ರತೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಎಂಬುದು ಸಹ ಇಲ್ಲಿ ವಿವರಿಸಲಿದ್ದೀವಿ. ಸಾಕಷ್ಟು ಪ್ರಮುಖ ಸುದ್ದಿಗಳು ಬರ್ತಾ ಇವೆ, ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ಖಂಡಿತವಾಗಿ ನೋಡಿ. ಭಾರತ ಮತ್ತು ಅಮೆರಿಕದ ಟ್ಯಾರಿಫ್ ವಿವಾದ. ಮೊದಲನೇದಾಗಿ ಭಾರತ ಮತ್ತು ಅಮೆರಿಕದ ಬಗ್ಗೆ ಮಾತಾಡೋಣ. ಅಮೆರಿಕ ಪ್ರಸ್ತಾಪಿಸಿರುವ ಸುಂಕಗಳನ್ನ ಭಾರತ ಸವಾಲು ಮಾಡಿದೆ ಎಂಬ ಸುದ್ದಿ ಬರ್ತಿದೆ. ಸವಾಲು ಕೂಡ ಎಂತದ್ದೆಂದರೆ ಈ ಅಂಶಗಳ ಮೇಲೆ ಅಮೆರಿಕ ಭಾರತವನ್ನ ಎದುರಿಸಲು ಸಹ ಸಾಧ್ಯವಿಲ್ಲ. ಯಾಕಂದ್ರೆ ಅಮೆರಿಕದ ಪ್ರಸ್ತಾವನೆಯಲ್ಲಿ ಕೆಲವು ರಚನಾತ್ಮಕ ನ್ಯೂನತೆಗಳು ಇದ್ವು. ಅದನ್ನ ಭಾರತ ಪರಿಶೀಲಿಸುವಾಗ ಗುರುತಿಸಿದೆ. ನಿಮ್ಮ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಶಾಟ್ ಇದೆ, ನೋಡಬಹುದು. ಡೊನಾಲ್ಡ್ ಟ್ರಂಪ್ ಆಡಳಿತದ ಫೋರ್ಸ್ಡ್ ಲೇಬರ್ ಆಧಾರಿತ 12.5% ಸುಂಕದ ಪ್ರಸ್ತಾವನೆಯನ್ನ ಭಾರತ ಸವಾಲು ಮಾಡಿದೆ ಮತ್ತು ತನ್ನ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಅಮೆರಿಕಾಗೆ ತಿಳಿಸಿದೆ ಎಂದು ಸುದ್ದಿಯಾಗುತ್ತಿದೆ. ಯಾಕಂದ್ರೆ ಇದರಲ್ಲಿ ಭಾರತ ಗುರುತಿಸಿರುವ ಸಾಕಷ್ಟು ನ್ಯೂನತೆಗಳಿವೆ. ವಾಸ್ತವವಾಗಿ ಅಮೆರಿಕವು ಜೂನ್ ಆರಂಭದಲ್ಲಿ 40ಕ್ಕೂ ಹೆಚ್ಚು ದೇಶಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು. ಈ ಎಲ್ಲಾ ದೇಶಗಳಲ್ಲಿ ಬಲವಂತವಾಗಿ ಕಾರ್ಮಿಕರಿಂದ ಉತ್ಪನ್ನಗಳನ್ನ ತಯಾರಿಸಲಾಗುತ್ತಿದೆ ಅಥವಾ ಈ ದೇಶಗಳು ಬಲವಂತವಾಗಿ ಕಾರ್ಮಿಕರಿಂದ ತಯಾರಿಸಿದ ಉತ್ಪನ್ನಗಳು ಅಥವಾ ಕಚ್ಚಾ ವಸ್ತುಗಳನ್ನ ಆಮದು ಮಾಡಿಕೊಳ್ತಾ ಇದ್ದು ಅವುಗಳನ್ನ ಅಂತಿಮವಾಗಿ ಅಮೆರಿಕಾಗೆ ಮರು ರಫ್ತು ಮಾಡಲಾಗುತ್ತಿದೆ ಎಂದು ಅಮೆರಿಕ ತನ್ನ 301ರ ವರದಿಯಲ್ಲಿ ಪ್ರತಿಪಾದಿಸಿತು. ಆದ್ದರಿಂದ ಅಮೆರಿಕ ಇವುಗಳ ಮೇಲೆ 12.5% ಸುಂಕವನ್ನು ವಿಧಿಸಲಿದ್ದು ಇದು ಅಮೆರಿಕ ಆಮದು ಮಾಡಿಕೊಳ್ಳುವ 99% ವಸ್ತುಗಳ ಮೇಲೆ ಅನ್ವಯವಾಗುತ್ತೆ. ಡೊನಾಲ್ಡ್ ಟ್ರಂಪ್ ಆಡಳಿತ ಬಿಡುಗಡೆ ಮಾಡಿದ ದೇಶಗಳ ಪಟ್ಟಿಯಲ್ಲಿ ಭಾರತದ ಹೆಸರು ಕೂಡ ಇತ್ತು. ಇಂತಹ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ಅಮೆರಿಕದ ಆರೋಪಗಳಿಗೆ ಕಠಿಣ ಉತ್ತರ ನೀಡಿದೆ. ಅಮೆರಿಕ ಪ್ರಸ್ತಾಪಿಸಿರುವ ಈ 12.5% ಸುಂಕಗಳನ್ನ ಭಾರತ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಎಂದು ಹೇಳಿಕೊಂಡಿದೆ. ಈ ಅಧಿಕೃತ ಸಲ್ಲಿಕೆಯಲ್ಲಿ ಭಾರತವು ಯುಎಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಇಲಾಖೆಯ ವರದಿಯಲ್ಲಿ ದೇಶ ನಿರ್ದಿಷ್ಟ ವಿಶ್ಲೇಷಣೆಯ ಕೊರತೆ ಇದೆ ಮತ್ತು ಭಾರತದ ವಿರುದ್ಧ ಯಾವುದೇ ಕಾಂಕ್ರೀಟ್ ಸಾಕ್ಷ್ಯಗಳನ್ನ ಪ್ರಸ್ತುತಪಡಿಸಲಾಗಿಲ್ಲ ಎಂದು ಹೇಳಿದೆ. ಕೇವಲ ಸಾಮಾನ್ಯ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದ್ದು ಅವು ಸಂಪೂರ್ಣವಾಗಿ ತಪ್ಪು ಎಂದು ಭಾರತ ಹೇಳಿದೆ. ಭಾರತದ ವಿರುದ್ಧ ನಿರ್ದಿಷ್ಟ ಸತ್ಯಗಳು ಮತ್ತು ಡೇಟಾವನ್ನು ತೋರಿಸುವ ಬದಲು ಅಮೆರಿಕ ಸಾಮಾನ್ಯ ವರದಿಯ ಆಧಾರದ ಮೇಲೆ ಇಷ್ಟು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸ್ತಾ ಇದೆ ಎಂದು ಭಾರತ ಹೇಳಿದೆ. ಇಷ್ಟು ದೊಡ್ಡ ಸುಂಕವನ್ನು ಸಮರ್ಥಿಸಲು ಅಗತ್ಯವಿರುವ ಕಾನೂನು ಆಧಾರವೇ ವರದಿಯಲ್ಲಿ ಕಾಣೆಯಾಗಿದೆ ಎಂದು ಭಾರತ ತಿಳಿಸಿದೆ. ಯಾವುದೇ ದೇಶದ ಮೇಲೆ ಹೆಚ್ಚುವರಿ ಸುಂಕವನ್ನು ವಿಧಿಸುವ ಮುನ್ನ ಆ ದೇಶದ ನೀತಿಗಳಿಂದ ಅಮೆರಿಕಾಗೆ ನಿಜವಾಗಿಯೂ ನಷ್ಟವಾಗಿದೆ ಎಂಬುದನ್ನು ತೋರಿಸುವುದು ಅಗತ್ಯವಾಗಿರುತ್ತೆ. ಆದರೆ ವರದಿಯಲ್ಲಿ ಭಾರತದಲ್ಲಿ ಬಲವಂತದ ಕಾರ್ಮಿಕರ ಬಗ್ಗೆ ಯಾವುದೇ ನೇರ ಪುರಾವೆಗಳನ್ನು ನೀಡಿಲ್ಲ. ಇದರಿಂದ ಅಮೆರಿಕಾಗೆ ನೇರ ನಷ್ಟವಾಗ್ತಿದೆ ಎಂಬುದು ಸಾಬೀತಾಗುವುದಿಲ್ಲ. ಭಾರತವು ತನ್ನ ಸಲ್ಲಿಕೆಯಲ್ಲಿ ಮುಂದುವರಿದು ಹಲವು ವಿಭಿನ್ನ ದೇಶಗಳನ್ನ ಒಂದೇ ರೀತಿ ಪರಿಗಣಿಸಿ ಜನರಲೈಸ್ ಮಾಡಲಾಗಿದೆ. ಆದರೆ ಪ್ರತಿಯೊಂದು ದೇಶದ ಕಾನೂನು ಮತ್ತು ನಿಯಂತ್ರಿತ ಪರಿಸ್ಥಿತಿಗಳು ವಿಭಿನ್ನವಾಗಿರುತ್ತವೆ. ಪ್ರತಿ ದೇಶಕ್ಕೂ ತನ್ನದೇ ಆದ ಕಾನೂನುಗಳು ಮತ್ತು ಜಾರಿ ಕಾರ್ಯವಿಧಾನಗಳು ಇರುತ್ತವೆ ಎಂದು ಭಾರತ ನಂಬುತ್ತೆ. ಆದ್ದರಿಂದ ಎಲ್ಲರನ್ನೂ ಒಂದೇ ವರ್ಗದಲ್ಲಿ ಇಟ್ಟು ಎಲ್ಲರಿಗೂ ಒಂದೇ ರೀತಿಯ ತೀರ್ಪು ನೀಡುವುದು ಸರಿಯಾದ ವಿಧಾನವಲ್ಲ ಮತ್ತು ಬಲವಂತದ ಕಾರ್ಮಿಕ ಪದ್ಧತಿಯನ್ನ ನಿರ್ಮೂಲನೆ ಮಾಡುವುದು ನಮ್ಮ ಸಂವಿಧಾನಿಕ ಜವಾಬ್ದಾರಿಯಾಗಿದೆ ಹಾಗೂ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ನಮ್ಮ ಬದ್ಧತೆಯ ಭಾಗವೂ ಆಗಿದೆ. ನಾವು ಸ್ವತಃ ಇದರ ವಿರುದ್ಧವಾಗಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ ಬಲವಂತದ ಕಾರ್ಮಿಕ ಪದ್ಧತಿಯನ್ನು ಉತ್ತೇಜಿಸುವುದು ಅಥವಾ ಬೆಂಬಲಿಸುವುದು ಭಾರತದ ನೀತಿಗಳ ಭಾಗವಲ್ಲ ಎಂದು ಭಾರತ ಸ್ಪಷ್ಟಪಡಿಸಿದೆ. ಬದಲಿಗೆ ಭಾರತ ತನ್ನ ಕಾನೂನುಗಳನ್ನ ಇದರ ವಿರುದ್ಧ ಕಟ್ಟುನಿಟ್ಟಾಗಿ ಜಾರಿಗೊಳಿಸ್ತಾ ಇದೆ. ಯಾವುದೇ ವಿಷಯದ ಬಗ್ಗೆ ಅಮೆರಿಕಾಗೆ ಕಾಳಜಿ ಇದ್ರೆ ಅದನ್ನ ಏಕಪಕ್ಷೀಯ ಸುಂಕಗಳನ್ನು ವಿಧಿಸುವ ಮೂಲಕ ಅಲ್ಲ, ಬದಲಿಗೆ ದ್ವಿಪಕ್ಷೀಯ ಸಮಾಲೋಚನೆಗಳು ಮತ್ತು ಮಾತುಕತೆಗಳ ಮೂಲಕ ಪರಿಹರಿಸಬೇಕು. ಅಂದರೆ ಇಬ್ಬರು ಕುಳಿತು ಮಾತನಾಡಿ ಸತ್ಯ ಸಂಗತಿಗಳ ಆಧಾರದ ಮೇಲೆ ಪರಿಹಾರ ಕಂಡುಕೊಳ್ಳಬೇಕೇ ಹೊರತು ನೇರವಾಗಿ ಟ್ಯಾರಿಫ್ ನಂತಹ ದೊಡ್ಡ ಕ್ರಮಗಳನ್ನ ಕೈಗೊಳ್ಳಬಾರದು ಎಂಬುದು ಭಾರತದ ಸಂದೇಶವಾಗಿದೆ. ಇದರೊಂದಿಗೆ ವರದಿಯಲ್ಲಿ ಭಾರತದ ಮೇಲೆ ಹೊರಿಸಲಾದ ಆರೋಪಗಳ ಕುರಿತು ಭಾರತವು ವರದಿಯಲ್ಲಿ ನೀಡಲಾದ ಕೆಲವು ಉದಾಹರಣೆಗಳು ವಾಸ್ತವ ದಾಖಲೆಗಳಿಗೆ ಹೊಂದಿಕೆ ಆಗುತ್ತಿಲ್ಲ ಎಂದು ಹೇಳಿದೆ. ಉದಾಹರಣೆಗೆ ವರದಿಯಲ್ಲಿ ಮಯನ್ಮಾರ್ನ ಅಕ್ಕಿ ಮತ್ತು ಮಲಾವಿ ತಂಬಾಕನ್ನ ಉಲ್ಲೇಖಿಸಲಾಗಿದೆ. ಆದರೆ 2021ರಿಂದ 2025ರ ನಡುವೆ ಭಾರತವು ಮಯನ್ಮಾರ್ನಿಂದ ಅಕ್ಕಿ ಅಥವಾ ಮಲಾವಿಯಿಂದ ತಂಬಾಕು ಆಮದು ಮಾಡಿಕೊಂಡೇ ಇರಲಿಲ್ಲ. ಅಂದರೆ ವರದಿಯಲ್ಲಿ ನೀಡಲಾದ ಕೆಲವು ಉದಾಹರಣೆಗಳು ನಿಜವಾದ
ಅಮೆರಿಕದ ವ್ಯಾಪಾರ ಡೇಟಾಕ್ಕೆ ಹೊಂದಿಕೆ ಆಗುವುದಿಲ್ಲ ಎಂದು ಭಾರತ ಬೆಟ್ಟು ಮಾಡಿದೆ. ಆದ್ದರಿಂದ ಇಡೀ ವರದಿಯ ಕ್ರೆಡಿಬಿಲಿಟಿ ಮೇಲೆಯೇ ಪ್ರಶ್ನೆಗಳು ಏಳಬೇಕು. ಭಾರತ ಸರ್ಕಾರ ತನ್ನ ಪ್ರಕರಣವನ್ನ ಸತ್ಯಾಂಶಗಳೊಂದಿಗೆ ಪ್ರಬಲವಾಗಿ ಸಮರ್ಥಿಸಿಕೊಂಡಿರುವುದರಿಂದ ಅಮೆರಿಕ ಇದಕ್ಕೆ ಏನು ಉತ್ತರಿಸುತ್ತದೆ ಎಂಬುದನ್ನು ನೋಡುವುದು ಆಸಕ್ತಿದಾಯಕವಾಗಿದೆ. ಇದಕ್ಕೆ ಉತ್ತರಿಸುವುದು ಅಮೆರಿಕಾಗೆ ಕೊಂಚ ಕಷ್ಟವಾಗಲಿದೆ. ಭಾರತ ಮತ್ತು ಕತಾರ್ ರಾಜತಾಂತ್ರಿಕ ಸಂದೇಶ. ಮುಂದಿನ ಅಪ್ಡೇಟ್ ಭಾರತ ಮತ್ತು ಕತಾರ್ಗೆ ಸಂಬಂಧಿಸಿದಾಗಿದೆ. ನಿಮ್ಮ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಶಾಟ್ ಇದೆ ನೋಡಿ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಸಂಘರ್ಷದ ನಡುವೆ ಕತಾರ್ನ ಮಾಜಿ ಅಮೀರ್ ಹಿಸ್ ಹೈನೆಸ್ ಶೇಖ್ ಅಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರು ನಿಧನರಾಗಿದ್ದಾರೆ ಎಂಬ ಸುದ್ದಿ ಹೊರಬರ್ತಾ ಇದೆ. ಇದರ ಬೆನ್ನಲ್ಲೇ ಭಾರತ ಸರ್ಕಾರ ಕೆಲವು ಪ್ರಮುಖ ಪ್ರಕಟಣೆಗಳನ್ನ ಮಾಡಿದೆ. ಮೊದಲನೇದಾಗಿ ಭಾರತ ಸರ್ಕಾರದ ಪರವಾಗಿ ಸಂತಾಪ ಸೂಚಿಸಲು ಮತ್ತು ಶ್ರದ್ಧಾಂಜಲಿ ಅರ್ಪಿಸಲು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರನ್ನ ಕತಾರ್ಗೆ ಕಳುಹಿಸಲಾಗಿದೆ ಎಂಬುದು ಭಾರತ ಪ್ರಕಟಿಸಿದೆ. ಅವರು ಅಲ್ಲಿ ಭಾರತ ಸರ್ಕಾರವನ್ನು ಪ್ರತಿನಿಧಿಸಲಿದ್ದಾರೆ. ಇದರೊಂದಿಗೆ ಭಾರತ ಸರ್ಕಾರ ಅವರ ಗೌರವಾರ್ಥವಾಗಿ ಮೊನ್ನೆ ಜುಲೈ 13ರಂದು ಒಂದು ದಿನದ ರಾಷ್ಟ್ರೀಯ ಶೋಕವನ್ನ ಘೋಷಿಸಿದೆ. ಅಂದರೆ ಒಂದು ದಿನದ ಮಟ್ಟಿಗೆ ಇಡೀ ದೇಶದಲ್ಲಿ ರಾಷ್ಟ್ರಧ್ವಜವನ್ನ ಅರ್ಧಕ್ಕೆ ಹಾರಿಸಲಾಗುತ್ತೆ ಮತ್ತು ಯಾವುದೇ ಸರ್ಕಾರಿ ಆಚರಣೆಯ ಕಾರ್ಯಕ್ರಮಗಳು ನಡೆಯುವುದಿಲ್ಲ. ಶೇಖ್ ಅಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರ ಆಡಳಿತಾವಧಿಯಲ್ಲಿ ಕತಾರ್ ಮತ್ತು ಭಾರತದ ಸಂಬಂಧಗಳು ಅತ್ಯಂತ ವೇಗವಾಗಿ ಬಲಗೊಂಡಿದ್ದು ಮತ್ತು ಅವರು 1999, 2005 ಮತ್ತು 2012ರಲ್ಲಿ ಅಂದರೆ 3 ಬಾರಿ ಭಾರತಕ್ಕೆ ಅಧಿಕೃತ ಭೇಟಿ ನೀಡಿದ್ದರು. ಆ ಸಮಯದಲ್ಲಿ ಎರಡೂ ದೇಶಗಳ ನಡುವೆ ಹಲವು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿತ್ತು. ಇದೇ ಕಾರಣಕ್ಕಾಗಿ ಅವರ ನಿಧನಕ್ಕೆ ಭಾರತ ಸರ್ಕಾರವು ಪ್ರೋಟೋಕಾಲ್ನ ಮೀರಿ ತನ್ನ ಗೌರವವನ್ನ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿಕೆ ನೀಡಿ ಸಂತಾಪ ಸೂಚಿಸಿದ್ದು ಭಾರತ ಮತ್ತು ಕತಾರ್ ಸ್ನೇಹವನ್ನ ಬಲಪಡಿಸುವಲ್ಲಿ ಶೇಖ್ ಅಹಮದ್ ಬಿನ್ ಅವರು ಪ್ರಮುಖ ಕೊಡುಗೆ ನೀಡಿದ್ದಾರೆ ಮತ್ತು ಅವರ ಪರಂಪರೆಯನ್ನ ಯಾವಾಗಲೂ ನೆನಪಿಸಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕತಾರ್ನ ಮಾಜಿ ಅಮೀರ್ಗೆ ಈ ಗೌರವ ನೀಡುವ ಮೂಲಕ ಭಾರತವು ಹೆಚ್ಚು ಬಲಶಾಲಿ ಮತ್ತು ಶಕ್ತಿಯುತವಾಗುತ್ತಿದ್ದಂತೆ ಕೇವಲ ತನ್ನ ಸ್ವಂತ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಮಾತ್ರವಲ್ಲದೆ ಮಧ್ಯಪ್ರಾಚ್ಯದಲ್ಲಿ ನಮ್ಮ ಪ್ರಮುಖ ಕಾರ್ಯತಂತ್ರದ ಪಾಲುದಾರರಿಗೂ ಗೌರವ ನೀಡುತ್ತೇವೆ ಎಂಬುದನ್ನ ಭಾರತ ಸರ್ಕಾರ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದೆ. ಕತಾರ್ಗೆ ನಾವು ತೋರಿಸಿದ ಈ ರಾಜತಾಂತ್ರಿಕ ನಡೆ ಸರಿಯಾದ ಹೆಜ್ಜೆಯೇ ಹೌದು ಅಥವಾ ಇಲ್ಲ ಎಂಬುದನ್ನ ಕೆಳಗಡೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಖಂಡಿತ ತಿಳಿಸಿ. ಭಾರತ ಮತ್ತು ಬಾಂಗ್ಲಾದೇಶದ ಹೊಸ ವ್ಯಾಪಾರ ಒಪ್ಪಂದ. ಮುಂದಿನ ಅಪ್ಡೇಟ್ ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದಾಗಿದೆ. ನಿಮ್ಮ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಶಾಟ್ ಇದೆ. ಬಾಂಗ್ಲಾದೇಶದ ವಾಣಿಜ್ಯ ಸಚಿವ ಖಾಂದಕಾರ್ ಅಬ್ದುಲ್ ಮುಕ್ತಾದಿರ್ ಅವರು ಹೇಳಿಕೆಯೊಂದನ್ನ ನೀಡಿದ್ದು ಅದರಲ್ಲಿ ಅವರು ಭಾರತದೊಂದಿಗೆ ಒಪ್ಪಂದದ ಮಾತುಕತೆಗಳನ್ನ ಪ್ರಾರಂಭಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಬಾಂಗ್ಲಾದೇಶವು ಎರಡು ದೇಶಗಳ ನಡುವೆ ಶೀಘ್ರದಲ್ಲೇ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಅಂದ್ರೆ ಸಿಇಪಿಎ ಒಪ್ಪಂದಕ್ಕೆ ಸಹಿ ಹಾಕಲು ಬಯಸುತ್ತಿದೆ. ಇದರಿಂದ ಬಾಂಗ್ಲಾದೇಶಕ್ಕೆ ಭಾರತಕ್ಕೆ ತನ್ನ ರಫ್ತುಗಳನ್ನು ಹೆಚ್ಚಿಸಲು ಸಹಾಯ ಮತ್ತು ವ್ಯಾಪಾರ ಅಸಮತೋಲನ ಕೊನೆಗೊಳ್ಳುತ್ತದೆ. ಬಾಂಗ್ಲಾದೇಶ ಸರ್ಕಾರದ ಪ್ರಕಾರ ಪ್ರಸ್ತುತ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ $11.3 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ನಡೆಯುತ್ತಿದೆ. ಇದರಲ್ಲಿ ಭಾರತವು ಬಾಂಗ್ಲಾದೇಶಕ್ಕೆ $9.6 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡುತ್ತೆ. ಆದರೆ ಬಾಂಗ್ಲಾದೇಶವು ಭಾರತಕ್ಕೆ ಕೇವಲ $1.7 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಮಾತ್ರ ರಫ್ತು ಮಾಡುತ್ತೆ. ಬಾಂಗ್ಲಾದೇಶದ ಹೊಸ ಸರ್ಕಾರವು ಇದೇ ವ್ಯಾಪಾರ ಕೊರತೆಯನ್ನು ನೀಗಿಸಲು ಭಾರತದೊಂದಿಗೆ ಹೊಸ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲು ಬಯಸ್ತಾ ಇದೆ. ಇದರಿಂದ ಬಾಂಗ್ಲಾದೇಶದ ಉತ್ಪನ್ನಗಳಿಗೆ ಭಾರತೀಯ ಮಾರುಕಟ್ಟೆಗೆ ಸುಲಭ ಪ್ರವೇಶ ಸಿಗುತ್ತೆ, ಕಡಿಮೆ ಸುಂಕ ವಿಧಿಸಲಾಗುತ್ತದೆ ಮತ್ತು ಬಾಂಗ್ಲಾದೇಶವು ಭಾರತಕ್ಕೆ ಹೆಚ್ಚಿನ ವಸ್ತುಗಳನ್ನ ಮಾರಾಟ ಮಾಡಲು ಸಾಧ್ಯವಾಗುತ್ತದೆ. ಸದ್ಯಕ್ಕೆ ಬಾಂಗ್ಲಾದೇಶದ ಕಡೆಯಿಂದ ಮಾತ್ರ ಭಾರತದೊಂದಿಗೆ ಸಮಗ್ರ ಆರ್ಥಿಕ ಪಾಲುದಾರಿಕೆಗೆ ಒಪ್ಪಂದಕ್ಕೆ ಸಹಿ ಹಾಕಲು ಬಯಸುತ್ತೇವೆ ಮತ್ತು ಮಾತುಕತೆ ಆರಂಭಿಸಲಿದ್ದೇವೆ ಎಂದು ಹೇಳಲಾಗಿದೆ. ಆದರೆ ಭಾರತ ಸರ್ಕಾರ ಈ ಬಗ್ಗೆ ಇನ್ನೂ ಯಾವುದೇ ಹೇಳಿಕೆ ನೀಡಿಲ್ಲ. ಈಗ ಭಾರತಕ್ಕೆ ಇಲ್ಲಿ ಕಾರ್ಯತಂತ್ರದ ಲಾಭ ಇದೆ. ವ್ಯಾಪಾರ ಸಮತೋಲನವು ಭಾರತದ ಪರವಾಗಿರೋದ್ರಿಂದ ಮತ್ತು ಬಾಂಗ್ಲಾದೇಶಕ್ಕೆ ಭಾರತೀಯ ಮಾರುಕಟ್ಟೆಯ ಪ್ರವೇಶ ಬೇಕಿರೋದ್ರಿಂದ ನಾವು ಬಲಿಷ್ಠ ಸ್ಥಿತಿಯಲ್ಲಿದ್ದೇವೆ. ಈಗ ಭಾರತವು ಉಚಿತವಾಗಿ ತನ್ನ ಮಾರುಕಟ್ಟೆಯ ಪ್ರವೇಶವನ್ನ ನೀಡುವುದಿಲ್ಲ. ಇದಕ್ಕಾಗಿ ಬಾಂಗ್ಲಾದೇಶವು ಕೆಲವು ರಾಜ್ಯಗಳನ್ನ ಮಾಡಿಕೊಳ್ಳಬೇಕಾಗುತ್ತೆ. ಇರಾನ್ ಅಮೆರಿಕ ಸಂಘರ್ಷ ಮತ್ತು ತೈಲ ಬೆಲೆ ಏರಿಕೆ. ಮುಂದಿನ ಅಪ್ಡೇಟ್ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಅಮೆರಿಕ ಸಂಘರ್ಷದ ಕುರಿತಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಹೊಸ ಉದ್ವಿಗ್ನತೆ ಮತ್ತು ಹಾರ್ಮೋಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿರೋದ್ರಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಗ್ಯಾಸ್ ಬೆಲೆಗಳು ಮತ್ತೆ ಹೆಚ್ಚಾಗಿವೆ ಎಂಬ ಸುದ್ದಿ ಬರ್ತಿದೆ. ಒಂದು ಸಮಯದಲ್ಲಿ ಪ್ರತಿ ಬ್ಯಾರಲ್ಗೆ ಸುಮಾರು $70 ಆಸುಪಾಸಿನಲ್ಲಿದ್ದ ಕಚ್ಚಾ ತೈಲದ ಬೆಲೆ ಇಂದು ಸೆಪ್ಟೆಂಬರ್ ತಿಂಗಳ ವಿತರಣೆಗಾಗಿ ಪ್ರತಿ ಬ್ಯಾರಲ್ಗೆ
$79 ತಲುಪಿದೆ ಮತ್ತು 80ರ ಮಟ್ಟವನ್ನು ದಾಟುವ ಹಂತದಲ್ಲಿದೆ. ಕಚ್ಚಾ ತೈಲ ಮತ್ತು ಗ್ಯಾಸ್ಗಾಗಿ ಭಾರತವು ಹಾರ್ಮುಜ್ ಜಲಸಂಧಿಯ ಮೇಲಿನ ತನ್ನ ಅವಲಂಬನೆಯನ್ನ ಸಾಕಷ್ಟು ಸಮಯದ ಹಿಂದೆಯೇ ಕಡಿಮೆ ಮಾಡಿಕೊಂಡಿದೆ. ನಮ್ಗೆ ಅತಿ ದೊಡ್ಡ ಪೂರೈಕೆದಾರರಾದ ರಷ್ಯಾ ನಮ್ಮೊಂದಿಗೆ ಇರೋದ್ರಿಂದ ನಾವು ತೈಲದ ಕೊರತೆಯನ್ನ ಎದುರಿಸಬೇಕಾಗಿಲ್ಲ. ಆದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಮತ್ತು ಗ್ಯಾಸ್ ಬೆಲೆಗಳು ಹೆಚ್ಚಾಗೋದ್ರಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಗಬಹುದು. ಆದ್ದರಿಂದ ಹಾರ್ಮುಜ್ ಜಲಸಂಧಿ ಶೀಘ್ರದಲ್ಲೇ ಮುಕ್ತವಾಗುವುದು ಭಾರತಕ್ಕೂ ಪ್ರಯೋಜನಕಾರಿಯಾಗಿದೆ. ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಯೋಜನೆ. ಮುಂದಿನ ಅಪ್ಡೇಟ್ ಮುಂಬೈ ಮತ್ತು ಅಹಮದಾಬಾದ್ ಬುಲೆಟ್ ಟ್ರೈನ್ ಯೋಜನೆಯ ಬಗ್ಗೆ ಆಗಿದ್ದು, ಇದ್ರ ಮೇಲೆ ಭಾರತ ಮತ್ತು ಜಪಾನ್ ಜಂಟಿಯಾಗಿ ಕೆಲಸ ಮಾಡ್ತಿವೆ. ನಿಮ್ಮ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಶಾಟ್ ಇದೆ ನೋಡಬಹುದು. ಬುಲೆಟ್ ಟ್ರೈನ್ ಯೋಜನೆಯ ಕುರಿತು ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರು ಮುಂದಿನ ವರ್ಷ ಅಂದ್ರೆ 2027ರಲ್ಲಿ ಭಾರತದಲ್ಲಿ ಬುಲೆಟ್ ಟ್ರೈನ್ ಆರಂಭವಾಗಲಿದೆ ಎಂದು ಘೋಷಿಸಿದ್ದಾರೆ. ಮುಂದಿನ ವರ್ಷ ಅಹಮದಾಬಾದ್ ಮತ್ತು ಮುಂಬೈನ ಸಂಪೂರ್ಣ ಮಾರ್ಗದಲ್ಲಿ ಅಲ್ಲದೆ ಇದ್ರೂ ಈ ಇಡೀ ಮಾರ್ಗದ ಕನಿಷ್ಠ ಒಂದು ವಿಭಾಗವನ್ನ ಕಾರ್ಯರೂಪಕ್ಕೆ ತರಲಾಗುವುದು ಎಂದು ಅಶ್ವಿನಿ ವೈಷ್ಣವ್ ಅವರು ತಿಳಿಸಿದ್ದಾರೆ. ಮೊದಲನೇದಾಗಿ ಮುಂದಿನ ವರ್ಷ 2027ರಲ್ಲಿ ಸೂರತ್ ಮತ್ತು ಬಿಲಿಮೋರಾ ನಡುವೆ ಬುಲೆಟ್ ಟ್ರೈನ್ ನ ಮೊದಲ ವಿಭಾಗವು ಕಾರ್ಯಾರಂಭ ಮಾಡಲಿದೆ. ಈ ಎರಡು ಸ್ಥಳಗಳ ನಡುವೆ ಬುಲೆಟ್ ಟ್ರೈನ್ ಸಂಚಾರ ಆರಂಭವಾಗಲಿದೆ. ಅದರ ಕೆಲವು ತಿಂಗಳ ನಂತರ ಮುಂದಿನ ಹಂತದಲ್ಲಿ ವಾಪಿ ಮತ್ತು ಸೂರತ್ ವಿಭಾಗವನ್ನ ಮುಕ್ತಗೊಳಿಸಲಾಗುವುದು. ಅದರ ಮುಂದಿನ ಹಂತದಲ್ಲಿ ವಾಪಿ ಮತ್ತು ಅಹಮದಾಬಾದ್ ವಿಭಾಗವನ್ನ ಕಾರ್ಯಗತಗೊಳಿಸಲಾಗುವುದು ಮತ್ತು ನಂತರ ಅಂತಿಮವಾಗಿ ಠಾಣೆ ಮತ್ತು ಅಹಮದಾಬಾದ್ ವಿಭಾಗದ ನಡುವೆ ಪೂರ್ಣ ಬುಲೆಟ್ ಟ್ರೈನ್ ಪ್ರಯಾಣವು ನೋಡಲು ಸಿಗಲಿದೆ. ಭಾರತದ ಬುಲೆಟ್ ಟ್ರೈನ್ ಯೋಜನೆಗೆ ಕಳೆದ ಕೆಲವು ಸಮಯದಿಂದ ಸಾಕಷ್ಟು ನೆಗೆಟಿವ್ PR ಸಿಕ್ಕಿದೆ. 2017ರಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು ಮತ್ತು ಆರಂಭದಲ್ಲಿ ಈ ಯೋಜನೆ 2023ರಲ್ಲಿ ಪೂರ್ಣಗೊಳ್ಳಲಿದೆ ಹಾಗೂ ಅಹಮದಾಬಾದ್ ಮತ್ತು ಮುಂಬೈನ ನಡುವೆ ಜನರು ಬುಲೆಟ್ ಟ್ರೈನ್ ನಲ್ಲಿ ಪ್ರಯಾಣಿಸಲಿದ್ದಾರೆ ಎಂದು ಹೇಳಲಾಗಿತ್ತು. ಆದರೆ ಇಂದು 2026 ಬಂದಿದ್ದರೂ ಇನ್ನೂ ಈ ಯೋಜನೆ ಪೂರ್ಣಗೊಂಡಿಲ್ಲ. ಆದ್ದರಿಂದ ಭಾರತ ಸರ್ಕಾರವು ಈ ಯೋಜನೆಯನ್ನ ಸೆಕ್ಷನ್ ವೈಸ್ ಪೂರ್ಣಗೊಳಿಸಲು ಒತ್ತು ನೀಡುತ್ತಿದೆ. ಉಳಿದ ನಿರ್ಮಾಣ ಕಾರ್ಯಗಳನ್ನ ಜೊತೆಯಾಗಿ ನಡೆಸುತ್ತಾ ಜನರಿಗೆ ಬುಲೆಟ್ ಟ್ರೈನ್ ಅನುಭವ ಸಿಗುವಂತೆ ಮಾಡುವುದು ಇದರ ಹಿಂದಿನ ಕಾರ್ಯತಂತ್ರವಾಗಿದೆ. ಒಮ್ಮೆ ಬುಲೆಟ್ ಟ್ರೈನ್ ಸೇವೆ ಆರಂಭವಾದ್ರೆ ಅದರ ವಿಸ್ತರಣೆ ಮತ್ತು ವ್ಯಾಪ್ತಿಯನ್ನ ಹೆಚ್ಚಿಸಿ ಅದನ್ನ ಇತರ ನಗರಗಳಿಗೆ ತಲುಪಿಸುವುದು ನಮಗೆ ಸುಲಭವಾಗುತ್ತದೆ ಎಂಬುದು ಭಾರತದ ಸಾಮರ್ಥ್ಯವಾಗಿದೆ. ಇದಕ್ಕೂ ಮುನ್ನ ಮೆಟ್ರೋ ನೆಟ್ವರ್ಕ್ ಮತ್ತು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳ ವಿಷಯದಲ್ಲಿಯೂ ನಾವು ಬೃಹತ್ ಪ್ರಮಾಣದಲ್ಲಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ ಎಂದು ಸಾಬೀತುಪಡಿಸ್ತಾ ಇದ್ದೀವಿ. ಇಂತಹ ಪರಿಸ್ಥಿತಿಯಲ್ಲಿ ಈ ಬುಲೆಟ್ ಟ್ರೈನ್ ಒಮ್ಮೆ ಆರಂಭವಾಗೋದನ್ನಷ್ಟೇ ಕಾಯಬೇಕಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.